ಮಕ್ಕಳ ಇವತ್ತು ಪೊಯೆಟ್ರಿನಲ್ಲಿ ಪೇಪರ್ ಬೋಟ್ ಐ ಥಿಂಕ್ ಎಲ್ರಿಗೂ ಪೇಪರ್ ಬೋಟ್ ಮಾಡಕ್ ಬರುತ್ತೆ. ನಿಮ್ಮ ಮನೆಗಳೆಲ್ಲ ಮಾಡಿರ್ತೀರ ಪೇಪರ್ ಬೋಟ್ ಅಂತ. ಸೊ ದಿಸ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಪೊಯಮ್. ಸೊ ರವೀಂದ್ರನಾಥ್ ಟಾಗೋರ್ ದಿಸ್ ಪೊಯಮ್ ರೋಡ್. ಹೂ ರೋಡ್ ದಿಸ್ ಪೊಯಮ್? ರವೀಂದ್ರನಾಥ್ ಟಾಗೋರ್. ನ್ಯಾಷನಲ್ ಅಂತಮ್ ಗೊತ್ತಲ್ಲ, ಜನಗಣ ಮನ, ಅದು ಬರೆದಿರ್ತಕ್ಕಂಥ ರವೀಂದ್ರನಾಥ್ ಟಾಗೋರ್ ಇವರೇ ಈ ಪೊಯಮ್ ಅನ್ನ ಬರೆದಿದ್ದಾರೆ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಇಮ್ಯಾಜಿನರಿ ಪೊಯಮ್. ಅಂದ್ರೆ ಅವಳು ಒಂದು ಇಮ್ಯಾಜ್ ಮಾಡ್ಕೊಂಡು ಚಿಕ್ಕ ಮಗು ಆಟ ಆಡ್ಬೇಕಾದ್ರೆ ನೀವೆಲ್ಲ ಏನೇನೋ ಚಿಪ್ಪು ಎಲ್ಲ ತಗೊಂಡು ಆಟ ಆಡಿರ್ತೀರ. ಸೊ ಅದೇ ತರ ಈ ಪೇಪರ್ ಬೋಟ್ ನ ಇಟ್ಕೊಂಡು ಒಂದು ಮಗು ಆಟ ಆಡ್ತಿರೋದನ್ನ ಕವಿ ತನ್ನ ಕವಿತೆನಲ್ಲಿ ಬರೆದಿದ್ದಾರೆ. ಸೊ ಅದಕ್ಕೆ ಮೊದಲು ದಿಸ್ ಇಸ್ ಅ ವಂಡರ್ಫುಲ್ ಪಿಕ್ಚರ್. ಸೊ ಹೂ ಡ್ರಾ ದಿಸ್ ಪಿಕ್ಚರ್? ಸೊ ಶಶಿಕುಮಾರಿ ತುಂಬಾ ಚೆನ್ನಾಗಿ ನೋಡಿ, ಅವಳು ಇಮ್ಯಾಜಿನರಿ ಇದ್ರಾಗ ಒಬ್ಳು ಈ ಪೊಯಮ್ ಅಲ್ಲಿ ಬರ್ತಾಳೆ ಅವಳು. ಸೊ ಅವಳನ್ನ ಇಮ್ಯಾಜ್ ಮಾಡ್ಕೊಂಡು ಬರ್ತಿದ್ದಾಳೆ. ಅಂಡ್ ಒಂದು ಪೇಪರ್ ಬೋಟ್ ಒಂದು ಚಿತ್ರ ಬರ್ತಿದ್ದಾಳೆ ಮತ್ತೆ ಪೊಯಮ್ ಬರ್ತಿದ್ದಾಳೆ. ಸೊ ಕ್ಲಾಪ್ಸ್ ಟು ಹರ್. ರಕ್ಷಿತಾ ಮೇಡ್ ಅ ಬ್ಯೂಟಿಫುಲ್ ಬೋಟ್ ವಿತ್ ಡೆಕೋರೇಷನ್. ಸೊ ಇನ್ ಮೈ ಫೇವ್ರೆಟ್ ಕಲರ್ ಪಿಂಕ್. ಸೊ ವೆರಿ ವೆರಿ ಬ್ಯೂಟಿಫುಲ್, ಚೆನ್ನಾಗಿದೆ. ಸೊ ಇವಳು ಒಂದು ಪೇಪರ್, ನೀವು ಐ ಥಿಂಕ್ ಎಲ್ಲರೂ ಮಾಡಿರ್ತೀರಾ. ಸೊ ಸ್ಮಾಲ್ ಮಾಡಿರ್ತೀರಾ, ಬಟ್ ಇವ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಸೆಲೆಕ್ಟೆಡ್ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಸೊ ರವೀನಾ ಕೂಡ ಮಾಡಿದ್ದಾಳೆ, ರವೀನಾ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೊ ಇಲ್ಲಿ ಸ್ವಸ್ತಿಕ್ ಚಿತ್ರ ಬಿಡಿಸೋಳೆ, ಓಂ ಲಾಭ ಶುಭ ಎಲ್ಲ ಬಿಡಿಸೋ, ಫ್ಲವರ್ ಇದೆಲ್ಲ ಕಮಲ್ ಎಲ್ಲ ಬಿಡಿಸ್ಬಿಟ್ಟವಳೆ, ಚೆನ್ನಾಗಿ ಮಾಡಿದ್ದಾಳೆ. ಸೊ ಕ್ಲಾಪ್ಸ್ ಟು ಹರ್. ಆ್ಯಂಡ್ ಖುಷಿ ಇಸ್ ದ ಸೊ ಸ್ಟಿಕ್ ಅಂಡ್ ಲವ್ ಸಿಂಬಲ್ಸ್ ಅಂಡ್ ಫ್ಲವರ್ಸ್. ಸೊ ಯೆಲ್ಲೋ ಕಲರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. So I think this is one of the most biggest boat today made. So this is also big one. And Aditya, really I appreciate you. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ನೀನು ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಬರಬೇಕು. ನಿನ್ನ ಬೋಟ್ ಎಷ್ಟು ಚೆನ್ನಾಗಿದೆ ನೀನು ಅಷ್ಟೇ ಚೆನ್ನಾಗಿ ಬರಬೇಕು. ಓಕೆ. ಸೊ ಆ್ಯಂಡ್ ಹಿಮಾಂಶು ಆಲ್ಸೋ ಮೇಡ್ ಒಂದು ವೈಟ್ ಬೋಟ್. ಸೊ ಐ ಥಿಂಕ್ ಈ 5 ತುಂಬ ಚೆನ್ನಾಗಿದ್ದಾವೆ, ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ನೀವು ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ಟ್ರೈ ಇನ್ ಯುವರ್ ಹೋಮ್. ಗೋ ಟು ಟೇಕ್ ದ ಒಂದು ಸಿಂಗಲ್ ಸೀಟ್ ಅಂಡ್ ಮೇಕ್ ಅ ಬೋಟ್. ಓಕೆ. ಸೊ ಬನ್ನಿ, ಈ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. 5 ಜನಕ್ಕೂ ಒಂದು ಕ್ಲಾಪ್ಸ್ ಮಾಡಿ. ಮಕ್ಕಳು ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಡಿ, ಹಂಗೆ ಇದ್ರ ಲೆಸನ್ಸ್ನ ನಿಮ್ಗೆ ಅಂಡರ್ಸ್ಟುಡ್ ಮಾಡಿಸ್ತೀನಿ. So, this is the one of the beautiful poem. Already I say who wrote this poem? Rabindranath Tagore. So I see this picture. I think see here. She or boy or girl? Girl. Okay. So day by day, I float my boat. Paper boat na I float. It means float ಅಂದ್ರೆ ನಾನು ತೇಲಿ ಬಿಡ್ತೀನಿ. Where she floating the boat? Paper. So no, she made in paper. But where did she float? Water, river, ನೀರಿನಲ್ಲಿ ಅವಳು ಏನು ಮಾಡ್ತಾಳೆ, ಪೇಪರ್ ಅನ್ನ ಡೇ ಬೈ ಡೇ ಫ್ಲೋಟ್ ಮಾಡ್ತಾ ಹೋಗ್ತಾಳೆ. So day by day I float my paper boats one by one. ಒಂದಾದ್ಮೇಲೆ ಒಂದು ನಾನು ಫ್ಲೋಟ್ ಮಾಡ್ತಾ ಹೋಗ್ತೀನಿ, ಫ್ಲೋಟ್. So and then ರನ್ನಿಂಗ್ ಸ್ಟ್ರೀಮ್, ಹರಿತಕ್ಕಂಥ ಒಂದು ನದಿನಲ್ಲಿ ನಾನು ಏನ್ ಮಾಡ್ತೀನಿ, ಸೊ ಬಿಡ್ತೀನಿ. ಅಲ್ಲಿ ನಿಂತ್ಕೊಂಡಿರೋ ನೀರಲ್ಲಿ ಬಿಡ್ತಾರೆ ಯಾರಾದ್ರು? ಇಲ್ಲ. ನಿಂತ್ಕೊಂಡಿರೋ ನೀರಲ್ಲಿ ಬಿಟ್ರೆ ಏನಾಗುತ್ತೆ? ಅದಲ್ಲೇ ಇರುತ್ತೆ. ಅದಕ್ಕೆ ನಾನು ರನ್ನಿಂಗ್ ಸ್ಟ್ರೀಮ್, ಹರಿತಕ್ಕಂಥ ನೀರಲ್ಲಿ ನಾನು ಪೇಪರ್ ಬೋಟ್ ನ ಬಿಡ್ತೀನಿ. ಇನ್ ಬಿಗ್ ಲೆಟರ್, ತುಂಬಾ ದೊಡ್ಡ ಲೆಟರ್ ಅಲ್ಲಿ ನೋಡಿ, ಕೆಲವು ಸಮ್ ಸ್ಟೂಡೆಂಟ್ಸ್ ಆರ್ ರೈಟ್ ಆರ್ ನೇಮ್ ನೇಮ್. ಸೊ ಇಲ್ಲಿ ಬಿಗ್ ಲೆಟರ್ಸ್ ಐ ರೈಟ್ ಮೈ ನೇಮ್. ಅವಳು ಹೇಳ್ತಿದ್ದಾಳೆ, ನಾನು ನನ್ನ ಹೆಸರನ್ನ ಬರೀತೀನಿ. ವೇರ್ ಶಿ ರೈಟ್ ಅಲ್ಲ, ವೇರ್ ಬೋರ್ಡ್ ಇನ್ ದ ಬೋರ್ಡ್. ಹೌ ಟು ರೈಟ್? ಬಿಗ್ ಲೆಟರ್ ಅಲ್ಲಿ ಬರೀತೀನಿ. ಯಾಕಂದ್ರೆ ಚಿಕ್ಕ ಬರೆದ್ರೆ ಕಾಣಿಸುತ್ತಾ? ಇಲ್ಲ, ನಾನು ದೊಡ್ಡದಾಗಿ ಬರೀತೀನಿ. ಅಂಡ್ ನೇಮ್ ಆಫ್ ದ ವಿಲೇಜ್ ವೇರ್ ಐ ಲೀವ್. ನಾನು ಎಲ್ಲಿದ್ದೀನಿ, ನಾನು ಎಲ್ಲಿ ವಾಸ ಆಗಿದ್ದೀನಿ ಅಂತ ಅವ್ರಿಗೆ ಐಡೆಂಟಿಟಿ ಆಗಲಿ ಅಂತ ನಾನು ಐ ರೈಟ್ ವಿಲೇಜ್ ನೇಮ್ ಆಲ್ಸೋ. ವಾಟ್ ಇಸ್ ದ ಮೀನಿಂಗ್ ಆಫ್ ವಿಲೇಜ್? ಊರು. ನಾನು ಊರಿನ ಹೆಸರನ್ನು ಬರೀತೀನಿ. ಯಾಕಂದ್ರೆ ಯಾರಿಗೆ ಪೇಪರ್ ಬೋಟ್ ರೀಚ್ ಆಗುತ್ತೋ ಅವ್ರಿಗೆ ಗೊತ್ತಾಗಬೇಕು ನಾನು ಎಲ್ಲಿಂದ ಪೇಪರ್ ಬೋಟ್ ನ ಕಳಿಸಿದ್ದಾರೆ. ಹೂ ರೈಟ್ ದಿಸ್ ನೇಮ್ ಅಂಡ್ ಹೂ ಮೇಡ್ ದಿಸ್ ಬೋಟ್. ಯಾರು ಈ ಬೋಟ್ ನ
ನ ಮಾಡಿದ್ದಾರೆ ಅಂತ ಫೈಂಡ್ ಮಾಡೋಕ್ಕೋಸ್ಕರ ನಾನು ಏನ್ ಬರೀತೀನಿ, ಅಡ್ರೆಸ್ ಬರೀಬೇಕು. ಒಂದು ಲೆಟರ್ ಬರೀಬೇಕಾದ್ರೆ ನೀವು ಅಡ್ರೆಸ್ ಬರೀತೀರಲ್ಲ, ಹಂಗೆ ಶಿ ರೈಟ್ ಹರ್ ನೇಮ್ ಅಂಡ್ ಆಲ್ಸೋ ವಿಲೇಜ್ ನೇಮ್. ಅವಳು ಅವ್ರ ಊರಿನ ಹೆಸರನ್ನು ಕೂಡ ಬರೀತಾ ಇದ್ರು. ಓಕೆ, ಒನ್ಸ್ ಅಗೇನ್ ಐ ಸೇ ಲೌಡ್ಲಿ ಅಂಡ್ ಯು ಆಲ್ಸೋ ಸೇ. ಡೇ ಬೈ ಡೇ, day by day, I float my paper boats. I float my paper boats. One by one, One by one, one by one down. one by one down. The running stream. The running stream. In big letters, In big letters, I write my name I write my name on them. on them. So, and the name of the Name of the village village where I live. where I live. ನಾನು ಎಲ್ಲಿ ವಾಸ ಆಗ್ತೀನಿ ಅನ್ನೋದಕ್ಕೆ ನನ್ನ ನೇಮ್ ಕೂಡ ಬರೀತೀನಿ. ಐ ಹೋಪ್ I hope ನನಗೆ ಗೊತ್ತು, ನನಗೆ ಭರವಸೆ ಇದೆ. ದಟ್ ಸಮ್ವನ್, that someone ಯಾರಾದ್ರೂ, ಸಮ್ವನ್ ಇಟ್ ಮೀನ್ಸ್ ಒನ್ ಇಸ್ ಸಮ್ವನ್, ಯಾರಾದ್ರೂ ಆಗಲಿ, ಇನ್ ಸಮ್ ಸ್ಟ್ರೇಂಜರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರೇಂಜರ್? ಸ್ಟ್ರೇಂಜರ್ ಅಂದ್ರೆ ಅಪರಿಚಿತರು, ನಮಗೆ ಅವ್ರು ಗೊತ್ತೇ ಇರಲ್ಲ. ಯಾಕಂದ್ರೆ ಇವ್ನು ಪೇಪರ್ ಬೋಟ್ ನ ಕಳಿಸ್ತಿರೋದು, ನಾನು ಇಲ್ಲಿ ಕಳಿಸ್ತೀನಿ ಸನಿ ನೀನು ಅಲ್ಲಿ ಇಟ್ಕೋ ಅಂತ ಕಳಿಸ್ತಿಲ್ಲ. ಶಿ ಜಸ್ಟ್ ರೈಟ್ ಹರ್ ನೇಮ್ ಅಂಡ್ ಇಸ್ ಫ್ಲೋಟ್ ಇನ್ ರನ್ನಿಂಗ್ ಸ್ಟ್ರೀಮ್. ಸೊ ಇವಳೇನ್ ಮಾಡ್ತಿದ್ದಾಳೆ, ಸೊ ಅದನ್ನ ಕಳಿಸ್ತಿದ್ದಾಳೆ. ಆಗ ಅದನ್ನ ಯಾರು ನೋಡ್ಬೋದು ಗೊತ್ತಿಲ್ಲ. ಅವಳನ್ನ ಅವಳು ಸ್ಟ್ರೇಂಜರ್ ಅಂತಿದ್ದಾಳೆ. ಯಾರೋ ಅಪರಿಚಿತರು ನನ್ನ ನೋಡ್ತಾರೆ. ಸ್ಟ್ರೇಂಜರ್ ಲ್ಯಾಂಡ್, ಯಾವುದೋ ಒಂದು ನನಗೆ ಗೊತ್ತಿಲ್ಲದಂತಹ ಒಂದು ಊರಿಗೆ ಲ್ಯಾಂಡ್ ಆಗುತ್ತೆ, ಅದು ಹೋಗಿ ತಲುಪುತ್ತೆ. ವಿಲ್ ಫೈಂಡ್, ಡೆಫಿನೆಟ್ಲಿ ಅವರು ಫೈಂಡ್ ಮಾಡ್ತಾರೆ, ನನ್ನ ಬೋಟನ್ನ ಫೈಂಡ್ ಮಾಡ್ತಾರೆ. ಸೊ ವಿಲ್ ಫೈಂಡ್. ಓಕೆ, ವೈ ಆರ್ ಯೂಸಿಂಗ್ ದಿಸ್ ಇಯರ್ ವಿಲ್ ಯಾಕೆ ಯೂಸ್ ಮಾಡಿದ್ವಿ? ಅಲ್ಲಮ್ಮ, ವಿಲ್ ಯಾಕೆ ಬರ್ಸು? WILL ವಿಲ್ ಅಂದ್ರೆ ದಿಸ್ ಇಸ್ ದ ಸಿಂಬಲ್ ಆಫ್ ಫ್ಯೂಚರ್ ಟೆನ್ಸ್. ವಿಲ್ ಬಂದಾಗ ನಮ್ಗೆ ಅನಿಸ್ಬೇಕದು ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಯಾರಾದ್ರೂ ನನ್ನ ಸ್ಟ್ರೇಂಜರ್ಸ್ ಬಂದು ನನ್ನ ಅಡುಗೆನ ಫೈಂಡ್ ಮಾಡ್ತಾರೆ. ಫೈಂಡ್ ಇಟ್ ಮೀನ್ಸ್ ಗುರುತಿಸೋದು. ಫೈಂಡ್ ಅಂದ್ರೆ ಗುರುತಿಸ್ತಾರೆ. ಸೊ ಅದಕ್ಕೆ ಅವಳು ಇಮ್ಯಾಜಿನ್ ಮಾಡ್ಕೊತಿದ್ದಾಳೆ. ಶಿ ಜಸ್ಟ್ ಇಮ್ಯಾಜಿನ್, ಯಾರಾದ್ರೂ ಬಂದು ನನ್ನ ಬೋಟ್ನ ಇಸ್ಕೋಬೋದಾ ಅಂತ. ಅದಕ್ಕೆ ದಿಸ್ ಇಸ್ ದ ಫ್ಯೂಚರ್ ಟೆನ್ಸ್, ಭವಿಷ್ಯ ಕಾಲ. ಸೊ ನೆಕ್ಸ್ಟ್ ದೇಮ್ ಅಂಡ್ ನೋ ಹೂ ಐ ಆಮ್. ಅವಾಗ ಅವರಿಗೆ ನನ್ನ ಪೇಪರ್ ಬೋಟ್ ನ ಫೈಂಡ್ ಮಾಡಿದ್ಮೇಲೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಸಿ ಮೈ ನೇಮ್, ನನ್ನ ನೇಮ್ ಅನ್ನ ನೋಡ್ತಾರೆ. ಅಂಡ್ ಅವ್ರಿಗೆ ಏನ್ ಗೊತ್ತಾಗುತ್ತೆ? ನಾನು ಹೂ ಐ ಆಮ್, ನಾನು ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ಹಂಗೆ ಕಳಿಸಲ್ಲ ಪೇಪರ್ ಬೋಟ್ ನ. ಅದರಲ್ಲಿ ಐ ಲೋಡ್ ಅಂದ್ರೆ ಇಟ್ ಮೀನ್ಸ್ ತುಂಬೋದು. ಐ ಲೋಡ್ ಮೈ ಲಿಟಲ್ ಬೋಟ್ಸ್, ನನ್ನ ಲಿಟಲ್ ಬೋಟ್ಸ್ ನಲ್ಲಿ ವಿತ್ ಶಿವ್ಲಿ ಫ್ಲವರ್ಸ್. ದಿಸ್ ಇಸ್ ದ ಶಿವ್ಲಿ ಅನ್ನೋದು ಒನ್ ಆಫ್ ದ ಫ್ಲವರ್. ಸೊ ಆ ಫ್ಲವರ್ಸ್ ನಾನು ಏನ್ ಮಾಡ್ತೀನಿ? ಲೋಡ್ ಮಾಡ್ತೀನಿ. ನನ್ನ ಲಿಟಲ್ ಬೋಟ್ಸ್ ಇರುತ್ತಲ್ಲ, ಅದರಲ್ಲಿ ನಾನು ಲೋಡ್ ಮಾಡ್ತೀನಿ. ಫ್ರಮ್ ಅವರ್ ಗಾರ್ಡನ್, ಎಲ್ಲಿಂದ ಕಿತ್ಕೊಂಡ್ ಬರ್ತೀನಿ ಫ್ಲವರ್ಸ್ ನ? ಫ್ರಮ್ ಅವರ್ ಗಾರ್ಡನ್, ನಮ್ಮ ಗಾರ್ಡನ್ ಇಂದ ಕಿತ್ಕೊಂಡ್ ಬಂದು ನಾನು ಅದನ್ನ ಫುಲ್ ಮಾಡ್ತೀನಿ. ದಿಸ್ ಇಸ್ ದ ಬ್ಯೂಟಿಫುಲ್ 6th lesson. ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಿಲ್ ಟುಮಾರೋ ಸಿ. ನೆಕ್ಸ್ಟ್ ಏನಾಗುತ್ತೆ? ಆ ಪೇಪರ್ ಬೋಟ್ ನ ಯಾರಾದ್ರೂ ಐಡೆಂಟಿಫೈ ಮಾಡ್ತಾರಾ, ಗುರುತಿಸ್ತಾರಾ? ವಿಲ್ ಸಿ. ಓಕೆ, ನೋಡೋಣ ಮಕ್ಕಳ ನಾಳೆ. ಸೊ ಎಲ್ರಿಗೂ ಅಂಡರ್ಸ್ಟುಡ್ ಆಯ್ತಾ? ಓಕೆ.